ನನ್ಗೆ ಯಾಕೋ ನಾವೆಲ್ಲ ಈ ಲೂಪಲ್ಲಿ ಸಿಗಾಕಬಿಟ್ಟಿದೀವ ಅನಿಸ್ತೈತೆ. ನಮಸ್ಕಾರ ಗುರು, ನಾನ್ ನಿಮ್ ಟ್ರೆಂಡಿ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಮಸ್ತಾಗಿದ್ದೀರಾ ಅನ್ಕೋತೀನಿ. ಇನ್ಮೇಲಿಂದ ಆದಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಣ ಅನ್ಕೊಂಡು ಬಸ್ ಸ್ಟಾಂಡ್ ಕಡೆ ಹೊರಟು ಆಮೇಲೆ ಬಸ್ ಹೊತ್ಕೊಂಡು ಸೀದಾ ಕಾಲೇಜ್ ಹತ್ರ ಬಂದೆ. ಈ ಕಾಲೇಜಿಗೆ ಬಂದ್ರೆ ಹೆಂಗ್ ಅನ್ಸ್ತದೆ ಅಂದ್ರೆ, ಕಾಲೇಜಿಗೆ ಬಂದ್ರೆ ಮನೇಲಿ ಇರೋದು ಅನ್ಸ್ತದೆ, ಮನೆಗೆ ಬಂದ್ರೆ ಕಾಲೇಜ್ಗೆ ಹೋಗೋಣ ಅನ್ಸ್ತದೆ. ಹಂಗ ಅನ್ಕೊಂಡ್ ಫಸ್ಟ್ ಪೀರಿಯಡ್ ಹೆಂಗೋ ಮುಗಿಸ್ಕೊಬಿಟ್ವಿ. ಆಮೇಲೆ ಸ್ಟಾರ್ಟ್ ಆಗಿದೆ ಅಕೌಂಟೆನ್ಸಿ. ಈ ಅಕೌಂಟೆನ್ಸಿ ನೋಡಕ್ ಈಸಿ ಅನ್ಸ್ತದೆ, ಮಾಡ್ತಾ ಇದ್ರೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ನಮ್ಗಂತೂ ಅಕೌಂಟೆನ್ಸಿ ಫುಲ್ ಟಫ್ ಅನ್ಸ್ತದೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಟಫ್ ಅನ್ಸುತ್ತೆ ಕಮೆಂಟ್ ಹಾಕಿ. ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದ್ರೆ ಸೂರ್ಯ ಈ ಸೆಕೆಗೂ ಅದಕ್ಕೂ ತಲೆ ಮೇಲೆ ಬಂದು ಕುತ್ಕೋಬಿಟ್ಟವನೆ. ಈ ಬಿಸಿಲಲ್ಲಿ ಗಾಡಿ ಶೀಟ್ ಮೇಲೆ ಏನಾದ್ರು ಕುತ್ಕೋಬಿಟ್ರೆ ಫುಲ್ ಕೆಂಪಾಗ್ಬಿಡುತ್ತೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಮತ್ತೆ ಇನ್ನೊಂದು ದೊಡ್ಡವರೆಲ್ಲ ಹೇಳ್ತಾರೆ ಎಂತು ಮತ್ತೆ PUC ಎಲ್ಲ ಮುಗಿಸ್ಕೊಬಿಟ್ರೆ ಲೈಫೇ ಸೆಟಲ್ ಆಗ್ಬಿಡುತ್ತೆ ಅಂತ. ನಾವು ಡಿಗ್ರಿ ಸ್ಟಾರ್ಟ್ ಆದ್ರೂ ಇನ್ನು ಯಾವ ಲೈಫ್ ಸೆಟಲ್ ಆಗಿಲ್ಲ. ಇದನ್ನೆಲ್ಲ ಕೇಳ್ತಾ ಇದ್ರೆ ನಾವ್ ಯಾವ್ದೋ ಲೂಪಲ್ಲಿ ಸಿಗಾಕಬಿಟ್ಟಿದೀವಿ ಅಂತ ಅನ್ಕೊಂಡು ಬಿಡ್ದಿಗ್ ಬಂದು ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಮಾಡಿಸ್ತಾ ಇದೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಮಿರರ್ ಅಲ್ಲಿ ಲುಕ್ ನೋಡ್ಕೊಂಡು ಮನೆ ಕಡೆ ಅಂತ ಹೊರಟೆ. ಇವತ್ತಿನ ವಿಡಿಯೋ ಅಷ್ಟೇ, ನಾಳೆ ಸಿಗೋಣ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.